ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳಲ್ಲಿ ಯಾವ ಯಾವ ರಾಶಿಯವರಿಗೆ ನಿಮ್ಮ ಹಣಕಾಸಿನ ಬಾಧೆಯು ನಿವಾರಣೆಯಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರಗತಿಯನ್ನ ಅನುಸರಿಸ್ತೀರಾ ಮತ್ತು ಅನುಭವಿಸ್ತೀರಾ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೇನು ಮಾರ್ಚ್ಗೆ ಕೆಲ ದಿನಗಳು ಅಂತಾನು ಹೇಳಕ್ಕಾಗಲ್ಲ, ಇನ್ನೊಂದು ದಿವಸ ಇದೆ. ಅಂತಹ ಮುಂದಿನ ತಿಂಗಳು ಯಾವ್ಯಾವ ರಾಶಿಗೆ ಎಷ್ಟು ಶುಭ ಫಲ ಇದೆ, ಎಷ್ಟು ಅಶುಭ ಫಲ ಇದೆ, ಮಾಸ ಭವಿಷ್ಯಗಳೇನು ಅನ್ನೋದನ್ನ ಈಗಾಗಲೇ ಹೇಳಿದ್ದೇನೆ. ಆದರೆ ಈ ವಿಡಿಯೋನಲ್ಲಿ ಮಾರ್ಚ್ ತಿಂಗಳಲ್ಲಿ ಯಾವ ರಾಶಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗತ್ತೆ ಅನ್ನೋದನ್ನು ಸಹ ನೋಡೋಣ. ಮೊದಲನೇದಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ಆಗಮನದಿಂದಾಗಿ ಧನಲಾಭಗಳು ಉಂಟಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗತ್ತೆ. ಅದೇ ರೀತಿಯಾಗಿ ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಆರ್ಥಿಕ ಸ್ಥಿರತೆ ಉಂಟಾಗ್ತಕ್ಕಂಥ ವಾತಾವರಣ ಮೇಷರಾಶಿಯವರಿಗೆ ಇದೆ. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಮಾರ್ಚ್ನ ತಿಂಗಳಲ್ಲಿ ಸಂಬಳಗಳು ಹೆಚ್ಚಾಗತ್ತೆ. ಹಣಕಾಸಿನ ಅಭಿವೃದ್ಧಿಗಳಾಗಿ ಹಲವು ಮೂಲಗಳಿಂದ ಧನಾಗಮನವು ಸಹ ನಿಮಗೆ ಉಂಟಾಗತ್ತೆ. ಅದೇ ರೀತಿಯಾಗಿ ಹಣಕಾಸಿನ ಅಭಿವೃದ್ಧಿಯಾಗಿ ಒಂದಿಷ್ಟು ಹಣವನ್ನ ಸೇರಿಸಿಟ್ಕೊಳ್ಳೋ ಕೆಲಸ ಸಿಂಹರಾಶಿಯವ್ರಿಗೆ ಸಹ ಆಗತ್ತೆ. ಇನ್ನು ಅದೇ ರೀತಿಯಾಗಿ 8ನೇ ತಾರೀಕು 5ನೇ ತಿಂಗಳು 2024 ನಡೀತಿರುವಂತಹ ಏನು ಸಂಕಲ್ಪ ಮಾಡಿಕೊಂಡಿದ್ದೇವಲ್ಲ, ಶ್ರೀ ಲಲಿತಾ ಮಹಾ ಹೋಮವನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೇವಲ್ಲ, ಆ ಲಲಿತಾ ಹೋಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಈಗಾಗಲೇ ಹಲವಾರು ಜನ ಗಣ್ಯರು, ಹಲವಾರು ಜನ ಸ್ವಾಮೀಜಿಗಳು, ಹಲವಾರು ಜನ ಚಲನಚಿತ್ರ ನಟ ನಟಿಯರು ಈಗಾಗಲೇ ಆ ಕಾರ್ಯಕ್ರಮಕ್ಕೆ ಬರ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಯಾವ ನಟ ನಟಿಯರು ಬರಬಹುದು, ಯಾವ ಸ್ವಾಮಿಗಳು ಬರಬಹುದು, ಯಾವ ಗುರುಗಳು ಬರಬಹುದು, ಪ್ರತಿಯೊಬ್ಬರೂ ಸಹ ತುಂಬಾ ಪ್ರಮುಖವಾಗಿ ಬರ್ತಕ್ಕಂತಹ ಗಣ್ಯ ವ್ಯಕ್ತಿಗಳೇ. ಆ ಗಣ್ಯ ವ್ಯಕ್ತಿಗಳು ಸಹ ತುಂಬಾ ಸಂತೋಷದಲ್ಲಿ ಒಪ್ಪಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾವುಗಳು ಸಹ ಬಂದು ಅಮ್ಮನವರ ಕೃಪಾಶೀರ್ವಾದವನ್ನ ಪಡೆದುಕೊಳ್ಳಬೇಕು. 8ನೇ ತಾರೀಕು 5ನೇ ತಿಂಗಳು ಚೈತ್ರಾಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರ್ತಕ್ಕಂತಹ ಆ ವಿಶೇಷವಾದಂತಹ ಲಲಿತಾ ಮಹಾಹೋಮ ತುಂಬಾ ವಿರಳಗದಲ್ಲಿ ವಿರಳ. ಅದನ್ನ ಮುಂದೆ ಅಮ್ಮನವ್ರು ಯಾವ ರೀತಿಯಾಗಿ ಶಕ್ತಿ ಕೊಡ್ತಾರೋ ಆ ರೀತಿಯಾಗಿ ನಡೆಸ್ಕೊಂಡು ಹೋಗ್ತೇವೆ. ತಾವೆಲ್ಲರೂ ಅಲ್ಲಿ ಬನ್ನಿ. ಬಂದಂಥವರಿಗೆ ಉಚಿತವಾಗಿ ನಾವು ಮಹಾಲಕ್ಷ್ಮಿ ಸಮೇತ ಇರ್ತಕ್ಕಂತಹ ಶ್ರೀಚಕ್ರದ ಡಾಲರ್ನ ಕೊಡ್ತೇವೆ, ತಾಯ್ತವನ್ನ ಕೊಡ್ತೇವೆ. ಅದನ್ನ ಕತ್ನಲ್ಲಿ ಸದಾಕಾಲ ಧರಿಸಿಕೊಂಡಿರಿ. ಅದರಿಂದ ಅಮ್ಮನವರ ಸಂಪೂರ್ಣ ಆಶೀರ್ವಾದವನ್ನ ನೀವು ಪಡೆದುಕೊಳ್ಳಬಹುದು. ಯಾವುದೇ ರೀತಿಯಾಗಿ ಯೋಚನೆ ಮಾಡಬೇಕಾಗಿಲ್ಲ, ದೇವರ ಆಶೀರ್ವಾದ ಸಿಗುತ್ತೆ. ಇನ್ನು ಪೂಜೆ ಮಾಡಿಸೋದಕ್ಕೆ ಶಕ್ತ ಇರ್ತಕ್ಕಂಥವ್ರು ಅಲ್ಲಿ ಪೂಜೆಗಳನ್ನ, ಸಂಕಲ್ಪ ಪೂಜೆ, ಮಹಾಪೂಜೆ, ಸರ್ವ ಪೂಜೆಗಳನ್ನ ಮಾಡಿಸ್ತಕ್ಕಂಥವ್ರು ನಿಮ್ಮ ಇಚ್ಛೆಯ ಅನುಸಾರವಾಗಿ ಮಾಡಿಸಿಕೊಳ್ಳಬಹುದು. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಮಾರ್ಚ್ನ ತಿಂಗಳಲ್ಲಿ ಸಮಸ್ಯೆಗಳು ಬಗೆಹರಿಯತ್ವೆ. ಹಣಕಾಸಿನ ಸಮಸ್ಯೆಗಳು, ನಿಮಗೆ ಆಸ್ತಿಯ ಮಾರಾಟದಿಂದ ಲಾಭಗಳು ಬರ್ತಕ್ಕಂಥದ್ದು, ಹೊಸ ವ್ಯವಹಾರಗಳಿಂದ, ನೂತನ ವ್ಯಾಪಾರಗಳಿಂದ ಗ್ರಾಹಕರು ಹೆಚ್ಚಳ ಆಗಿ ನಿಮಗೆ ಆದಾಯವು ಹರಿದು ಬರ್ತಕ್ಕಂಥದ್ದಾಗತ್ತೆ. ಈ ಹೋಟೆಲ್ ಅನ್ನ ನಡೆಸ್ತಕ್ಕಂಥವ್ರು, ಈ ಹಾಲಿನ ವ್ಯಾಪಾರವನ್ನ ನಡೆಸ್ತಕ್ಕಂಥವ್ರಿಗೆಲ್ಲ ಯಥೇಚ್ಛವಾಗಿ ಧನದ ಆಗಮನವು ಉಂಟಾಗತ್ತೆ. ಹೆಚ್ಚಿಗೆ ನಿಮಗೆ ಆದಾಯಗಳು ಬರ್ತಕ್ಕಂತಹದ್ದು ಒಂದು ನೀವು ನಿರೀಕ್ಷೆಯ ಮಾಡಿರೋದಿಲ್ಲ, ಆ ರೀತಿಯಾಗಿ ನಿಮಗೆ ಆದಾಯವು ಈ ತಿಂಗಳು ಬಂದು ಸೇರ್ತಕ್ಕಂಥದ್ದು ಆಗತ್ತೆ. ಇನ್ನು ಮುಂದಿನ ರಾಶಿ ಮೀನರಾಶಿಯಲ್ಲಿ ಇದ್ದಂಥವ್ರಿಗೆ ಈ ಷೇರು ಮಾರುಕಟ್ಟೆಯ ವ್ಯವಹಾರದಿಂದ ಲಾಭಗಳು ಬರ್ತಕ್ಕಂಥದ್ದು. ಹಾಗಂತ ಹೇಳಿ ಎಲ್ಲರೂ ಹೋಗಿ ಶೇರ್ ಮಾರ್ಕೆಟ್ ಮೇಲೆ ದಯವಿಟ್ಟು ದುಡ್ಡು ಹಾಕಕ್ಕೆ ಹೋಗ್ಬೇಡ್ರಿ, ಗುರುಗಳು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ. ನಿಮಗೆ ಅದರ ಬಗ್ಗೆ ಜ್ಞಾನವಿದ್ದರೆ, ಅರಿವಿದ್ದರೆ, ಚಿಂತನೆ ಮಾಡುವಂತಹ ಗುಣವಿದ್ದರೆ ಮಾತ್ರ ನೀವು ಆ ವಿಚಾರಕ್ಕೆ ಕೈ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಮಾಡ್ಕೊಂಡು ಜೀವನದಲ್ಲಿ ಎಡವಟ್ಟನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾರ್ಚ್ನ ತಿಂಗಳು ಬಹಳ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು. ಕಾರ್ಯಕ್ಷೇತ್ರಗಳಲ್ಲಿ ಪ್ರಗತಿ ಉಂಟಾಗಿ ಹೆಚ್ಚಿನ ಧನಲಾಭವನ್ನ ಅನುಭವಿಸ್ತೀರಿ ಮೀನರಾಶಿಯವರು. ಇನ್ನು ಕೊನೆಯದಾಗಿ ಇರತಕ್ಕಂತಹ ಅದೃಷ್ಟ ಶಾಲಿಯಾಗಿರ್ತಕ್ಕಂತಹ ರಾಶಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕುಂಭರಾಶಿ.
ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಅಷ್ಟೇ ಈ ಮಾರ್ಚ್ನ ತಿಂಗಳಲ್ಲಿ ಯಥೇಚ್ಛವಾದಂತಹ ಧನಾಗಮನವು ಉಂಟಾಗತ್ತೆ. ದೇವರ ಸಂಪೂರ್ಣ ಆಶೀರ್ವಾದದಿಂದಾಗಿ ನಿಮ್ಮೆಲ್ಲರ ಜೀವನದಲ್ಲೂ ಸುಖ ಸೌಖ್ಯಗಳು ಬರ್ತಕ್ಕಂತಹ ಒಂದು ಮಾಸವಾಗಿರುತ್ತೆ. ಎಲ್ಲರಿಗೂ ಸಹ ಆ ದೇವರು ಒಳ್ಳೆಯದನ್ನು ಮಾಡಲಿ. ತಾವೆಲ್ಲರೂ 8ನೇ ತಾರೀಕು 5ನೇ ತಿಂಗಳು 2024 ಆ ಚೈತ್ರ ಅಮಾವಾಸ್ಯೆಯಂದು ಬಂದು ಆ ಲಲಿತಾ ಮಹಾಹೋಮದಲ್ಲಿ ಪಾಲ್ಗೊಳ್ಳಿ. ಅದರಿಂದ ಎಷ್ಟೋ ನಿಮಗೆ ಮನಸ್ಸಿಗೆ ನೆಮ್ಮದಿ. ಆ ಕಾವೇರಿ ನದಿಯ ತಟದಲ್ಲಿ ನಡೆಯತಕ್ಕಂತಹ ವಿಶೇಷವಾದಂತಹ ಯಾಗ, ಅದು ಕಗ್ಗತ್ತಲಲ್ಲಿ ನಡೆಯತಕ್ಕಂತಹದ್ದು. ಆ ಅಮ್ಮನವರ ಪೂಜೆ ಆರಾಧನೆ ಅಮಾವಾಸ್ಯೆ ಎಂದು ಪರ್ವಕಾಲ ನಿಮಗೆ ಇರತಕ್ಕಂತಹ ಆರ್ಥಿಕ ಸಮಸ್ಯೆಗಳಿರಬಹುದು, ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿಲ್ಲದೆ ಇರುವಂಥದ್ದಿರ್ಬೋದು, ಎಷ್ಟೇ ದುಡಿದ್ರು ಹಣಕಾಸುಗಳು ಕೈ ಬಾಯಿಗೆ ಬರದೇ ಇರುವಂಥದ್ದು, ವಯಸ್ಸಿಗೆ ಬಂದಂತಹ ಮಕ್ಕಳು ಮನೆಯಲ್ಲಿ ಇದ್ರು ವಿವಾಹ ಆಗ್ತಾ ಇಲ್ಲ, ಮದುವೆ ಆಗಿದ್ರೆ ಅಲ್ಲೇನೋ ಒಂದು ಸಮಸ್ಯೆ, ಸಾಲ ತೀರ್ತಾ ಇಲ್ಲ, ಸಂಪಾದನೆ ಮಾಡ್ತಾ ಇದ್ದೀವಿ ಯಾವುದು ಸಹ ಚೆನ್ನಾಗಿಲ್ಲ ಅಂತ ಹೇಳಿ ಏನೆಲ್ಲ ಒದ್ದಾಟ ಮಾಡ್ತಾ ಇದ್ದೀರಲ್ಲ, ಆ ಎಲ್ಲವೂ ಸಹ ನಿವಾರಣೆ ಆಗತಕ್ಕಂತಹ ವಿಶೇಷವಾದಂತಹ ಶಕ್ತಿ ಉಳ್ಳಂತಹದ್ದೇ ಈ ಲಲಿತಾ ಹೋಮ. ಅಂತಹ ಲಲಿತಾ ಹೋಮವನ್ನ ವಿಶೇಷವಾಗಿ ಕಮಲದ ಹೂಗಳಿಂದ ನಾವು ಮಾಡ್ತಕ್ಕಂಥದ್ದು. ಸಾಧ್ಯವಾದಂಥವ್ರು ನಿಮ್ಮ ಕೈಯಿಂದ ಒಂದೊಂದು ಕಮಲದ ಹೂಗಳನ್ನ ತೆಗೆದುಕೊಂಡು ಬನ್ನಿ. ಅದೇ ರೀತಿಯಾಗಿ ಹೋಮಕ್ಕೆ ವಿಶೇಷವಾಗಿ ಹೋಮ ದ್ರವ್ಯಗಳು ಅಂತ ನಾವು ಉಪಯೋಗಿಸ್ತೀವಿ. ನಿಮಗಿರತಕ್ಕಂತಹ ಸಮಸ್ಯೆಯನ್ನ ನೀವು ಹೇಳಿಕೊಂಡು ಆ ಕಮಲದ ಹೂವನ್ನ ನಿಮಗೆ ದೃಷ್ಟಿಯನ್ನ ಇಳೆ ತೆಗೆದುಕೊಂಡು ಬಂದ್ರೆ ಅದನ್ನ ಬದಿಯಲ್ಲಿಟ್ಟು ಅದಾದ ನಂತರ ನಿಮ್ಮ ಸಂಕಲ್ಪ ಪೂಜೆಯನ್ನ ಮಾಡಿಸೋ ಸಂದರ್ಭದಲ್ಲಿ ಅದನ್ನ ಯಾಗಕ್ಕೆ ನಾವು ಉಪಯೋಗಿಸಿಕೊಳ್ತೇವೆ. ನಿಮ್ಗಿರ್ತಕ್ಕಂಥ ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷಗಳು ಎಲ್ಲವೂ ಸಹ ನಿವಾರಣೆಯಾಗುತ್ತೆ. ತಮ್ಮೆಲ್ಲರಿಗೂ ಸಹ ದೈವಾಶೀರ್ವಾದವು ಸಿಗುತ್ತೆ. ಹಾಗಾಗಿ ಆ ಹೋಮದ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಒಂದು ವಾಟ್ಸಪ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ. ಫೋನ್ ಪಿಕ್ ಮಾಡಲಿಲ್ಲ ಅಂದ್ರೆ ಏನು ಯೋಚನೆ ಮಾಡೋದು ಬೇಡ. ಪುರುಸೊತ್ತು ಅವ್ರಿಗೂ ಇರಲ್ಲ, ಅವ್ರಿಗೂ ಮಾತಾಡಿ 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 ಅವ್ರಿಗೂ ಮನುಷ್ಯರೇ. ಅದನ್ನು ಸಹ ನೀವು ಅರ್ಥ ಮಾಡ್ಕೊಳ್ಳಿ. ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಮಾಡಿ, ನಿಮಗೆ ನೆಕ್ಸ್ಟ್ ದಿನ ನಿಮ್ಗೆ ರಿಪ್ಲೈ ಬರುತ್ತೆ. ಎಲ್ಲವೂ ಸಹ ಚೆನ್ನಾಗೇ ಆಗುತ್ತೆ. ನೀವು ಧೈರ್ಯವಾಗಿದ್ದು ಮಾರ್ಚ್ನ ತಿಂಗಳಲ್ಲಿ ಏನೇನು ಒಳ್ಳೇದಾಗತ್ತೆ ನೋಡ್ಕೊಳ್ಳಿ. ಏಪ್ರಿಲ್ನ ಭವಿಷ್ಯವು ಸಹ ಬರ್ತದೆ. ಅನಂತರ ಮೇನಲ್ಲಿ ಆ ಲಲಿತಾ ಹೋಮಕ್ಕೆ ತಾವೆಲ್ಲರೂ ಸಹ ಸಾಕ್ಷಿಯಾಗಿ ದೇವರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.